ಹಲೋ ಫ್ರೆಂಡ್ಸ್, ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವಾಗ ನೂಡಲ್ಸ್ ಮಾಡ್ತಾ ಇದ್ದೀನಿ. ವೆಜ್ ನೂಡಲ್ಸ್ ನೋಡ್ಬೋದು. ಇದು ವೆಜ್ ನೂಡಲ್ಸ್ ಅಂಗಡಿಯಲ್ಲಿ ಸಿಕ್ಕತ್ತೆ ಈ ತರ. ಬೇಕಾಗಿದ್ದು ಬೀನ್ಸ್, ಇದು ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಬೀನ್ಸ್, ಆಮೇಲೆ ಈರುಳ್ಳಿ, ಮತ್ತೆ ಕ್ಯಾಪ್ಸಿಕಮ್ ಗ್ರೀನ್ ಕಲರ್, ಆಮೇಲೆ ಹಸಿರು ಕಲರ್, ಮತ್ತೆ ಕ್ಯಾರೆಟ್. ಇದು ಸಾಸ್, ಇದು ಗ್ರೀನ್ ಸಾಸ್, ಆಮೇಲೆ ಟೊಮಾಟೊ ಕೆಚಪ್, ಆಮೇಲೆ ಚಿಲ್ಲಿ ಸಾಸು ತಗೋಬಹುದು. ಇದು ವೆನಿಗರ್ ಇದೆ 2 ಟೀ ಸ್ಪೂನ್, ನೀರು ತರ ಇರುತ್ತೆ. ಆಮೇಲೆ ಇದು ಸೋಯಾ ಸಾಸ್, ಇದು 2 ಟೀ ಸ್ಪೂನ್. ಉಪ್ಪು ಮತ್ತೆ ಎಣ್ಣೆ. ಇವಾಗ ಶುರು ಮಾಡೋಣ. ಇದಕ್ಕೆ ನಾನು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ ಸ್ವಲ್ಪ ಇದಾಗಲಿ, ಸಾಫ್ಟ್ ಆಗಲಿ. ಇದಾದ್ಮೇಲೆ ಕ್ಯಾರೆಟ್, ಇದರಲ್ಲಿ ಕ್ಯಾಪ್ಸಿಕಮ್. ನೀವು ಯಾವ ಕಲರ್ ಆದರೂ ಬೇಕಾದ್ರೆ ತಗೋಬಹುದು. ಹಸಿರು ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಇದು ಸ್ವಲ್ಪ ಫ್ಲೇಮು ಕಡಿಮೆ ಮಾಡಿಕೊಂಡು ನಮ್ಮದು ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ನಮ್ಮದು ಟೊಮಾಟೊ ಚಿಲ್ಲಿ ಸಾಸ್, ಕೆಚಪ್, ಒಂಚೂರು ವೆನಿಗರ್, ಆಮೇಲೆ 2 ಟೀ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡ್ವಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಂಡಿರಿ. ನೀರಿಟ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಇದು ಅಂಟಬಾರ್ದಂತ ನೂಡಲ್ಸ್ 2 ಟೀ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ನೀರು ಕುದೀತಾ ಇದೆ. ಇದರಲ್ಲಿ ನಾವು ನೂಡಲ್ಸ್ ಹಾಕ್ಬೋದು. ಇದು ಸ್ವಲ್ಪ ನೀರು 2 ಕುದಿ ಬಂದಿದ ತಕ್ಷಣ ಇದಕ್ಕೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಬರುತ್ತೆ. 2-3 ಕುದಿ ಬಂದಿದ ತಕ್ಷಣ ಎತ್ಬಿಡ್ಬೇಕು, ಆಯ್ತಾ? ಈ ತರ ಜಲ್ಡಿ ಇಟ್ಕೊಂಡು ಈ ಜಲ್ಡಿಯಲ್ಲಿ ಜಲ್ಡಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಡಬೇಕು, ತಣ್ಣಗಿರೋದು. ಮುಂದಕ್ಕೆ ಅಂತ ಅಂಟ್ಕೊಳ್ಳೋಣ. ಸ್ವಲ್ಪ ನೀರೆಲ್ಲ ಉದ್ರೋಗ್ಲಿ. ಹಿಂಗ್ ಅಂಟಿಸ್ತಾ ಇಲ್ಲ ಮಸಾಲೆ. ಇದರಲ್ಲಿ ನಾವಿವಾಗ ನೂಡಲ್ಸ್ ಹಾಕ್ಕೊಳ್ಳೋಣ. ನೂಡಲ್ಸ್ ರೆಡಿಯಾಗಿದೆ. ಇದು ಸಾಸ್ ಜೊತೆ, ಕೆಚಪ್ ಜೊತೆ ತಿನ್ಬೋದು. ಟ್ರೈ ಮಾಡಿ ಮನೆಯಲ್ಲಿ. ವೀಕ್ಷಿಸಿ. ಕನ್ನಡ ರೆಸಿಪೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.